ಎಲ್ಲ ವಿಷಯಗಳು ಪ್ರಸ್ತಾಪ ಮಾಡಿದ್ದಾರೆ. ನಾಳೆ ವಿರೋಧ ಪಕ್ಷದ ನಾಯಕರು ಆದಂತ ಶ್ರೀಮಾನ್ ಆರ್ ಅಶೋಕ್ ಸಾಹೇಬರು ನಮ್ಮ ಪ್ರತಿಭಟನೆ ಬೆಂಬಲ ವ್ಯಕ್ತಪಡಿಸಲಿಕ್ಕೆ ಬರ್ತಾ ಇದ್ದಾರೆ ಮತ್ತು ನಮ್ಮ ಮನವಿಯನ್ನು ಸ್ವೀಕರಿಸಿ ಸಾಧ್ಯವಾದಷ್ಟು ರಾಜ್ಯಪಾಲರ ಮೂಲಕ ಒತ್ತಡ ಹಾಕುವಂತ ಸರ್ಕಾರಕ್ಕೆ ಒತ್ತಡ ಹಾಕುವಂತ ಪ್ರಯತ್ನ ಮಾಡ್ತಾರೆ. ಈಗ ಅವರು ಮತ್ತು ಚಲವಾದಿ ನಾರಾಯಣ ಅಣ್ಣವರು ಕೂಡ ಬರುವಂತ ಸಾಧ್ಯತೆ ಇದೆ. ನಾಳೆ ಮಾತ್ರ ಆರ್ ಅಶೋಕ್ ಸಾಹೇಬರನ್ನು ಕರೆಸು 100% ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ತಾವೆಲ್ಲರೂ ತಮ್ಮ ಜಿಲ್ಲೆಯಲ್ಲಿ ಇನ್ನೂ ಸಮಯ ಇದೆ, ಬೇಗನೆ ವಿಷಯ ಗೊತ್ತಾಗಿದೆ. ನಿಮ್ಮ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ MRW ARW ಕಾರ್ಯಕರ್ತರು ಮತ್ತು URWಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಲಿಕ್ಕೆ ಹೇಳಬೇಕು. ನೀವೆಲ್ಲರೂ ತಮ್ಮ ವಾಟ್ಸಪ್ ಗ್ರೂಪ್ಗಳ ಎಷ್ಟಿದೆ ಅಲ್ಲೆಲ್ಲ ಬರೆದು ಹಾಕಿರಿ. ನಾಳೆ ನಮ್ಮ ಪ್ರತಿಭಟನೆಗೆ ಸನ್ಮಾನ್ಯ ಆರ್ ಅಶೋಕ್ ಸಾಹೇಬರು ಬರ್ತಾ ಇದ್ದಾರೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಈಗಾಗಲೇ ಸರ್ಕಾರಕ್ಕೆ ನಮ್ಮ ಹೋರಾಟದ ಬಿಸಿ ಕಾವು ತಟ್ಟಿದೆ. ಇನ್ನೇನು ಕೆಲವೇ ದಿನದಲ್ಲಿ ನಾವು ಇಲ್ಲಿಂದ ಸಿಹಿ ಸುದ್ದಿಯೊಂದಿಗೆ ಹೋಗುವಂತ ವಾತಾವರಣ ಇದೆ. ದಯವಿಟ್ಟು ನಮ್ಮ ಸಂಖ್ಯೆ ಬಾಲದ ಕೊರತೆ ಎದ್ದು ಕಾಣಬಾರ್ದು. ನಮ್ಮಲ್ಲಿ 6,500 ಜನರಲ್ಲಿ ಈಗ 5,500 ಜನ ಕಾಣ್ತಾ ಇಲ್ಲ. ಅಂದ್ರೆ ಮಿಕ್ಕಿದ ಇಲ್ಲಿರೋ 300-400 ಜನ ಇದ್ದಾರೆ, 500 ಜನ ಸಮೀಪಿದ್ದೀವಿ. ಉಳಿದ 6,000 ಜನರಿಗೆ ಇದು ಯಾವುದು ಬೇಕಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ನಮಗೂ ನಾವು ಹೋರಾಟ ಮಾಡೋ ಮುಖಂಡರಿಗೂ ಅನ್ನಿಸ್ತಾ ಇದೆ, ನಾವು ಯಾಕಂದ್ರೆ ಮಾಡ್ತಾ ಇದೀವಪ್ಪ ಅನ್ನೋ ಮಟ್ಟಿಗೆ ಬಂದೀವಿ. ನಾವು ಇಷ್ಟೆಲ್ಲ ಸಮಯ ಕೊಟ್ಟು ಹೆಂಡತಿ ಮಕ್ಕಳು ಸಂಸಾರನ ಎಲ್ಲ ಬದಿಗೊತ್ತಿ ನಾವು ಸುಮಾರು 10-15 ದಿನ ಆಯ್ತು ಈ ಈ ಪ್ರತಿಭಟನೆ ಯಶಸ್ವಿ ಮಾಡ್ಬೇಕಂತ ಓಡಾಡ್ತಾ ಈ ಕಳೆದ 8 ದಿನದಿಂದಂತೂ ಇಲ್ಲಿ ಮೈಸೂರಲ್ಲೇ ಉಳಿದ್ಬಿಟ್ಟಿದೀವಿ. ಇದನ್ನೆಲ್ಲ ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು. ಈಗ ತಮಗೆಲ್ಲ ಹೇಳೋ ಸಲುವಾಗಿ ಒಂದು ವಿಷಯ ಹೇಳ್ತೀನಿ. ಯಾವ ಜಿಲ್ಲೆ ರೀ ನಮ್ದು? ಮಂಗಳೂರಿನ ಮೇನ್ವೆಲ್ ಅವರು ಸ್ವಂತ ಅಜ್ಜಿ ತೀರೋಗಿದ್ದಾರೆ. ಬರ್ರಿ ಅಂತ ಫೋನ್ ಮಾಡಿದ್ರೆ ಕೂಡ ಹೋಗ್ತಾ ಇಲ್ಲ ಅವರು. ಯಾಕಂದ್ರೆ ಅಂತ ಇಚ್ಛಾಶಕ್ತಿ ಬೇಕು, ಇದು ನಮ್ಮ ಬದುಕದ.